ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀನ ಅಡಿಗೆರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 27ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ದೇವಿಕಾ, ಇವತ್ತು ಹೊಸ ಬ್ರೋಕರ್ ಒಬ್ಬ ಬರ್ತಾನಮ್ಮ, ಸುಂದ್ರ ಅಂತ. ನಮ್ ಸ್ವಾತಿ ಜಾತಕನ ಅವನ ಕೈ ಕೊಟ್ಟಿದ್ದೆ. ಅವಿನಾಶ್ ಹೇಳಿದಾಗ ದೇವಿಕಾ ಸ್ವಲ್ಪ ಉತ್ಸಾಹಗೊಂಡಳು. ಸ್ವಾತಿಯ ಫೋಟೋ, ಜಾತಕ ಎಲ್ಲ ನೋಡಿದ ಸುಂದರ, ಹುಡುಗಿ ತೀರಾ ಸಾಧಾರಣ ಅಲ್ವಾ ಸರ್, ಹಾಗಾಗಿ ವರಗಳು ಕೂಡ ಸಾಧಾರಣವಾಗಿದ್ದೇ ಸಿಗೋದು ಎಂದ. ಸಾಧಾರಣ ಹಂಗಂದ್ರೇನ್ರಿ? ಕಣ್ಣು ಮುಗ ಎಲ್ಲ ನೇರವಾಗಿದೆ, ಕೈ ಕಾಲು ನೆಟ್ಟಿಗಿದೆ, ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ದಾಳೆ, ಮತ್ತಿನ್ನೇನ್ ಬೇಕು? ತುಸು ಜೋರಾಗಿಯೇ ಹೇಳಿದ ಅವಿನಾಶ. ರೂಪು ಸಾಧಾರಣ, ಮಾಸ್ಟರ್ಸ್ ಮಾಡಿದವ್ರೇನ್ ಸರ್ ಕಾಸ್ಗೊಂದು ಕೊಸ್ರಿಗೊಂದು ಅಂತ ಸಿಗ್ತಾರೆ. ಎಲ್ರೂ ಕೇಳೋದು ಹುಡುಗಿ ತಂದೆ ಬಗ್ಗೆ, ನಿಮ್ಮಲ್ಲಿ ಅದೇ ದೊಡ್ಡ ಕೊರತೆ. ಜೊತೆಗೆ ಅಣ್ಣ ಬೇರೆ ಹೀಗೆ. ಹೋಗ್ಲಿ, ಚೆನ್ನಾಗಿ ಕೊಟ್ಟು ಬಿಟ್ಟು ಮಾಡ್ತಿರೋ ಕೇಳಿದ ಸುಂದರ. ಅವಿನಾಶ ಉತ್ತರಿಸುವ ಮೊದಲೇ ದೇವಿಕಾ, ನಮ್ ಶಕ್ತಿ ಮೀರ್ ಕೊಡ್ತೀವಿ ಎಂದಳು. ಸರಿ, ಹಾಗಾದ್ರೆ ನನ್ನ ಹತ್ರ ಒಂದಿಷ್ಟು ವರಗಳಿದೆ. ಅವರಿಗೆ ಹುಡುಗಿ ರೂಪ, ವಿದ್ಯೆ ಅದೆಲ್ಲ ಏನು ಮುಖ್ಯ ಅಲ್ಲ, ವ್ಯವಹಾರ ಕುದುರಿದ್ರೆ ಸಾಕು, ಮತ್ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋರಲ್ಲ ಎಂದು ಹೇಳಿ ಒಂದು ಫೈಲ್ ತೆಗೆದರು. ನೋಡಿ, ಈ ಹುಡುಗ ಇಂಜಿನಿಯರು, ಒಡ ಹುಟ್ಟಿದವ್ರು ಯಾರೂ ಇಲ್ಲ, ಬಣ್ಣ ಸ್ವಲ್ಪ ಹೀಗೆ, ತಿಂಗಳಿಗೆ 2 ಲಕ್ಷ ರೂಪಾಯಿ ಸಂಬಳ ಎಂದು ಹೇಳಿ ಫೋಟೋ ತೋರಿಸಿದರು. ಅದನ್ನು ನೋಡಿ ದೇವಿಕಾ ಅವರ ಮನ ಅರಳಿತು. ಹುಡುಗ ಲಕ್ಷಣವಾಗಿದ್ದಾನೆ, ನಮಗೋಕೆ ಎಂದರು. ಸರಿ, ಹಾಗಾದ್ರೆ ಮುಂದಿನ ವಾರ ಬರೋಕ್ ಹೇಳೋದಾ ಎಂದು ಕೇಳಿದಾಗ, ಅಣ್ಣ ಹೂ ಅಂತ ಹೇಳೋದಾ ಕೇಳಿದಳು ಅವಿನಾಶ್ನನ್ನ. ತಡಿದೇವಿ, ಹುಡುಗನ್ ಡಿಮ್ಯಾಂಡ್ ಏನು ಅಂತ ಕೇಳೋಣ ಎಂದ ಅವಿನಾಶನ ಮಾತಿಗೆ ಉತ್ತರವಾಗಿ, ಹುಡುಗಂಗೆ ಒಂದು ಸೈಟು, ಒಂದು ಕಾರು, ಅವ್ರು ಹೇಳಿದ ಛತ್ರದಲ್ಲಿ ಮದ್ವೆ, ಇಷ್ಟಾದ್ರೆ ಆಯ್ತು ಅಷ್ಟೇ ಎಂದ. ಏನಮ್ಮ ದೇವಿಕಾ, ಏನ್ ಹೇಳ್ತೀಯಾ ಅವಿನಾಶ ಕೇಳಿದ. ಸರಿ ಅಣ್ಣ, ನಂಗೊಪ್ಗೆ, ಅಪ್ಪ ಕೊಟ್ಟಿರೋ ಮನೆ ಮಾರಿದ್ರಾಯ್ತು ಎಂದಳು ನಿರಾಳವಾಗಿ. ಸರಿ ಕಣಮ್ಮ, ನಿಂಗೂ ಓಕೆ ಅಂದ್ರೆ ನಂಗೂ ಓಕೆನೆ ಎಂದ ಅವಿನಾಶ ಮುಂದಿನ ವಾರದಲ್ಲಿ ಹುಡುಗಿ ನೋಡುವ ಶಾಸ್ತ್ರಕ್ಕೆ ಒಪ್ಪಿದ. ನೀವು ಅವ್ರ ಡಿಮ್ಯಾಂಡಿಗೆ ಒಪ್ಪೋದೇ ಆದರೆ ಈ ಮದುವೆ ಗಟ್ಟಿ ಅನ್ಕೊಂಡ್ಬಿಡಿ. ಅವರು ಹುಡುಗಿ ರೂಪ, ಹಿನ್ನೆಲೆ ಅದಕ್ಕೆಲ್ಲ ಅಷ್ಟೊಂದು ಪ್ರಾಶಸ್ತ್ಯ ಕೊಡೋ ಜನ ಅಲ್ಲ, ಭರವಸೆ ಕೊಟ್ಟರು ಸುಂದರ. ಅದೇ ಹೇಳಿದ್ನಲ್ಲ, ನಮ್ಮ ಶಕ್ತಿ ಮೀರ್ ಮದುವೆ ಮಾಡ್ಕೊಡ್ತೀವಿ ಮತ್ತೊಮ್ಮೆ ಹೇಳಿದರು ದೇವಿಕಾ. ಇದೇನ್ರಿ, ಈ ಸಂಬಂಧ ಆಗ್ಬರೋ ಹಾಗಿದೆ? ಅವ್ರು ಒಪ್ಪೋದಕ್ ಮುಂಚೆನೆ ನಮ್ಮ ಸಂತು ಬಗ್ಗೆ ಮಾತಾಡಿದ್ರೆ ಒಳ್ಳೇದೋ ಏನೋ. ಬ್ರೋಕರ್ ಅತ್ತ ಹೋಗುತ್ತಾ ಇದ್ದಂತೆ ಅವಿನಾಶ್ನನ್ನು ಕೇಳಿದಳು ರೇಣುಕಾ. ಈ ಸಂಬಂಧ ಆಗ್ಬಂದ್ರೆ ಆಗ್ಲಿ ಬಿಡು, ಒಟ್ನಲ್ಲಿ ಸ್ವಾತಿ ಮದ್ವೆ ಆಗೋದು ಮುಖ್ಯ ಎಂದ ದೇಶಾವರಿ ನಗೆ ಬೀರುತ್ತಾ ಅವಿನಾಶ. ಏನ್ರಿ ನಿಮ್ಮ ಮಾತಿನ ಅರ್ಥ? ಸ್ವಾತಿ ಮದ್ವೆ ಬೇರೆಯವ್ರ ಜೊತೆ ಆಗ್ಬಿಟ್ರೆ ನಮ್ ಸಂತುಗತಿ? ಕೋಟಿ ಕೋಟಿ ರೂಪಾಯಿ ಬೆಲೆ ಬಾಳೋ ಆಸ್ತಿ ಕತೆ ಏನು? ದಿಗಿಲ್ನಿಂದ ಕೇಳಿದ ಹೆಂಡತಿಯ ಕೆನ್ನೆ ಹಿಂಡಿದ ಅವಿನಾಶ, ದಿನಾ ಸ್ಟೇಜ್ ಮೇಲೆ ನಾಟಕ ಆಡೋ ಜನ ನಾಳೆ ನಮ್ಮನೇಲಿ ಸ್ಟೇಜ್ ಇಲ್ದೇನೆ ಅಭಿನಯಿಸ್ತಾರೆ ಎಂದ ನಗುತ್ತಾ. 1-2 ನಿಮಿಷ ಅವನು ಹೇಳಿದ ಮಾತನ್ನೇ ಚಿಂತಿಸಿದ ರೇಣುಕಾ, ಅಂದ್ರೆ ನಾಳೆ ಬರೋರು ನಾಟಕದ ಮಂದಿನ ಎಂದಳು ಅಚ್ಚರಿಯಿಂದ. ನಾಳೆನೆ ಫೈನಲ್ ಎಂದವ ಏನೋ ಯೋಚಿಸುತ್ತಾ ಹೊರಗೆ ಹೊರಟ. ಕಾಫಿ. ಪೇಪರ್ ಓದುತ್ತಿದ್ದ ಸಂಜಯ್ ಮಧುರವಾದ ದನಿ ಕೇಳಿ ಪೇಪರ್ನಿಂದ ತಲೆ ಎತ್ತಿದ. ದೇವಲೋಕದ ಅಪ್ಸರಿಯಂತ ಹುಡುಗಿಯೊಬ್ಬಳು ಅವನ ಮುಂದೆ ಕಾಫಿ ಕಪ್ ಹಿಡಿದು ನಿಂತಿದ್ದಳು. ಹಾಲಿಗೆ ಗುಲಾಬಿ ಎಸಳು, ಅರಿಶಿಣದ ಪುಡಿ ಎರಡನ್ನೂ ಸೇರಿಸಿದರೆ ಬರುವಂತಹ ಬಣ್ಣದ ಹುಡುಗಿ ಅವನ ಮುಂದೆ ನಿಂತಿದ್ದರೆ ಒಂದು ಕ್ಷಣ ಮೂಕನಾದ ಸಂಜು. ಆ ಅರಳುಗಣ್ಣುಗಳ ಮೋಡಿ ಅವನನ್ನು ಸೆಳೆದಿತ್ತು. ಅವನ ಕಣ್ಣುಗಳು ಒಂದು ಕ್ಷಣ ಅವಳ ಕಣ್ಣಿನೊಳಗೆ ಬೆರೆತಾಗ ಮಿಂಚು ಹೊಡೆದ ಭಾವ. ಕಾಫಿ ತಗೊಳ್ಳಿ. ಇದು ಹುಡುಗಿಯ ದನಿಯೋ ವೀಣೆಯ ಖನಿಯೋ ಎಂದು ಸೋಜಿಗಗೊಂಡ. ಕಾಫಿ ಕಪ್ ತೆಗೆದುಕೊಳ್ಳುವಾಗ ಅಕಸ್ಮಾತಾಗಿ ಆ ಹುಡುಗಿಯ ಕೈ ಬೆರಳುಗಳು ಸಂಜಯನ ಬೆರಳಿಗೆ ತಾಗಿತ್ತು. ಮೃದುವಾದ ಹೂವೊಂದು ಅವನನ್ನು ಸವರಿ ಹೋದಂತೆನಿಸಿತ್ತು. ನೆಟ್ಟ ನೋಟದಿಂದ ತನ್ನನ್ನು ನೋಡುತ್ತಿದ್ದ ಸಂಜಯನ ನೋಟಕ್ಕೆ ನಾಚಿಕೆಯಿಂದ ನಸ್ನಕ್ಕು ಕಣ್ಣು ಕೆಳಗೆ ಮಾಡಿ ಅವನ ಮುಂದಿನಿಂದ ಮಾಯವಾದಳು.
ಹೋಗುತ್ತಿರುವವಳನ್ನೇ ಎವೆಯಕ್ಕಿದೆ ನೋಡುತ್ತಿದ್ದ ಸಂಜಯ್. ತುಸು ಎತ್ತರವಾದ ಶರೀರ, ಎತ್ತರಕ್ಕೆ ತಕ್ಕ ದಪ್ಪ, ಸೊಗಸಾದ ಮೈಮಾಟ, ಹುಣ್ಣಿಮೆ ಚಂದಿರನಂಥ ಮುಖ, ಬೆಳದಿಂಗಳಂಥ ನಗು. ಇವಳೇನೋ ಹೆಣ್ಣ ಅಥವಾ ಮೋಹಿನಿನ? ತನ್ನಷ್ಟಕ್ಕೆ ಹೇಳಿಕೊಂಡ ಸಂಜಯ್. ದೇವಿಕಾ, ಸ್ವಲ್ಪ ಹೊರಗೆ ಬಾಮ್ಮ. ಅಡಿಗೆ ಮನೆಯಲ್ಲಿ ಯಾವುದೋ ಕೆಲಸದಲ್ಲಿ ವ್ಯಸ್ತರಾಗಿದ್ದ ದೇವಿಕಾ ಅಣ್ಣನ ಕರೆ ಕೇಳಿ ಹೊರಗೆ ಬಂದಳು. ನೋಡಮ್ಮ, ಇವರು ದಯಾಳ್ ಅಂತ, ರಿಯಲ್ ಎಸ್ಟೇಟ್ ಡೀಲರು. ಅದೇ ನಿನ್ನ ಮನೆ ಮಾರಬೇಕು ಅಂತಿದ್ಯಲ್ಲ, ಅದಕ್ಕೆ ಕರ್ಕೊಂಡು ಬಂದೆ ಎಂದ ಅವಿನಾಶ. ಅಣ್ಣ, ಅದೆಲ್ಲ ನಂಗೇನು ಗೊತ್ತಾಗುತ್ತೆ? ರಾಗ ಎಳೆದಳು ದೇವಿಕಾ. ನೀನೇ ಎಲ್ಲ ವಿಚಾರಿಸ್ಬಿಡೋಣ. ನೀನು ಎಲ್ಲಿ ಸೈನ್ ಹಾಕು ಅಂದರೆ ಅಲ್ಲಿ ಸೈನ್ ಹಾಕ್ತೀನಿ. ಒಡ ಹುಟ್ಟಿದವನ ಮೇಲೆ ಅಚಲವಾದ ನಂಬಿಕೆ. ದೇವಿ, ಯಾರನ್ನು ಇಷ್ಟು ಕುರುಡಾಗಿ ನಂಬಾರ್ದಮ್ಮ, ಅದರಲ್ಲೂ ದುಡ್ಡಿನ ವಿಚಾರದಲ್ಲಿ. ಗಾದೆ ಮಾತೆ ಕೇಳಿಲ್ಲೇನಮ್ಮ, ತಾಮ್ರದ ದುಡ್ಡು ತಾಯಿ ಮಕ್ಕಳನ್ನ ಬೇರೆ ಮಾಡ್ತು ಅಂತ. ಬೇಗ ರೆಡಿಯಾಗಿ ಬಾ, ಮನೆ ಇವ್ರಿಗೆ ತೋರಿಸಿ ಎಷ್ಟಕ್ಕೆ ಹೋಗ್ಬೋದು ಅಂತ ಒಂದು ಅಂದಾಜು ತಿಳ್ಕೊಂಡು ಬರೋಣ ಅವಸರಿಸ್ದ. ಅದಕ್ಕೆ ನೀವು ಬನ್ನಿ ನನ್ನ ಜೊತೆ. ರೇಣುಕಾಳನ್ನು ಕೂಡ ಹೊರಸಿದಳು ದೇವಿಕಾ. ಒಳ್ಳೆ ಏರಿಯಾದಲ್ಲಿ ಇದ್ದ ಮನೆ ನೋಡಿ ದಯಾಳ್ ಖುಷಿಯಾದ. ಅವಿನಾಶ್ನ ಕಣ್ಣ ಸನ್ನೆ ಅರಿತು, ಈ ಮನೆನ ಸರ್ ನೀವು ಹೇಳಿದ್ದು? ಇದಕ್ಕ ನೀವು ₹1,00,00,000 ಬೇಕು ಅಂತ ಹೇಳ್ತಿರೋದು ಎನ್ನುತ್ತಾ ನಕಾರಾತ್ಮಕವಾಗಿ ತಲೆ ಆಡಿಸ್ದ. ಎಷ್ಟಕ್ಕೆ ಹೋಗ್ಬೋದು ಅಂತೀರಿ? ರೇಣುಕಾ ಕುತೂಹಲ ತಡೆಯಲಾರದೆ ಕೇಳಿದಳು. ಅಬ್ಬಬ್ಬಾ ಅಂದ್ರೆ 75, ಅಥವಾ ಒಂಚೂರು ಎಳೆದಾಡಿದ್ರೆ 80 ಅಷ್ಟೇ. ಹೌದಾ? ಅಚ್ಚರಿಯ ಉದ್ಗಾರ ದೇವಿಕಾ ರೇಣುಕಾ ಮನದಲ್ಲಿ. ದೇವಿಕಾಳ ಜೀವನವೆಲ್ಲ ಅಡಿಗೆ ಮನೆಯಲ್ಲಿ ಹೆಚ್ಚಾಗಿ ಕಳೆದಿದ್ದರಿಂದ ಹೊರಗಿನ ಪ್ರಪಂಚದ ಆಗು ಹೋಗು ಹೆಚ್ಚಾಗಿ ತಿಳಿದೇ ಇರಲಿಲ್ಲ. ಅವಳ ವ್ಯವಹಾರ ಏನಿದ್ದರೂ 100,000ಗಳಲ್ಲಿ ಮಾತ್ರ. ನಾರಾಯಣವರು ಅವಳ ಹೆಸರಿಗೆ ಇಟ್ಟಿದ್ದ ₹1,00,000 ದೊಡ್ಡ ಮೊತ್ತ ಎಂದು ತಿಳಿದಿದ್ದವಳಿಗೆ 75-80 ಲಕ್ಷ ಸಿಗಬಹುದು ಎಂಬುದನ್ನು ಕೇಳಿ ಬಹಳವೇ ಸಂತೋಷಗೊಂಡಳು. ಸ್ವಾತಿ ಮದುವೆ ಹೂವಿನ ಸರಾಯಿತಿದಂತೆ ನಡೆಯುವುದು ಎಂದು ಖುಷಿಪಟ್ಟು ಕಾಣದ ದೇವರಿಗೆ ಮನದಲ್ಲೇ ಕೈ ಮುಗಿದಳು. ಹುಡುಗನ್ ಮುಂದೆ ಕೂರ್ಬೇಕೇನಮ್ಮ? ಇನ್ನು ಎಷ್ಟು ಜನರ ಮುಂದೆ ಕೂರ್ಬೇಕು ಹೇಳು? ಕಣ್ಣಲ್ಲಿ ನೀರು ತುಂಬಿ ಕೇಳಿಕೊಂಡ ಮಗಳನ್ನು ಅಪ್ಪಿ, ದೇವ್ರ ಕಂಡ್ಬಿಟ್ರೆ ಇದೇ ಕೊನೆ ಸಾರಿ ಆಗ್ಬೋದಮ್ಮ, ನೋಡೋಣ ಋಣಾನ್ ಬಂದ ಹೇಗಿದೆಯೋ ಎಂದರು. ಈ ವರ ಸ್ವಾತಿಯನ್ನು ಒಪ್ಪಲಿ ಎಂದು ಮನೆ ದೇವರಿಗೆ ತುಪ್ಪದ ಬತ್ತಿ ಹಚ್ಚಿಟ್ಟರು. ದೇವ್ರೇ, ಹೇಗಾದ್ರೂ ಈ ವರ ಒಪ್ಪದೇ ಇದ್ರೆ ಸಾಕಪ್ಪ, ಏನಾದ್ರೂ ಕೊಂಕು ತೆಗಿಲಿ. ಕಣ್ಣು ಮುಚ್ಚಿ ಭಕ್ತಿಯಿಂದ ದೇವರಲ್ಲಿ ಮೊರೆ ಇಟ್ಟಳು ಸ್ವಾತಿ. ಹುಡುಗನ ಮನೆಯವರು ಬಂದಾಗ ದೇವಿಕಾ ಮತ್ತೊಮ್ಮೆ ದೇವರಿಗೆ ಕೈ ಮುಗಿದರು. ಹುಡುಗನ ರೂಪ ಸ್ವಾತಿಗೆ ತಕ್ಕ ಹಾಗೆ ಇದೆ ಎನಿಸಿತು. ತಂದೆ, ತಾಯಿ, ಮದುವೆ ಬ್ರೋಕರ್ ಸುಂದರನ ಜೊತೆ ಬಂದಿದ್ದ ವರಮಹಾಶಯ. ದೇವಿಕಾ ಹೊರಗೆ ಬರುವಂತೆ ಕರೆದಾಗ ಢವಗುಟ್ಟವ ಎದೆಯನ್ನು ಹೊತ್ತು ಅವರ ಮುಂದೆ ಬಂದು ನಿಂತಳು ಸ್ವಾತಿ. ಬಾಮ್ಮ ಸ್ವಾತಿ, ದೊಡ್ಡೋರ್ಗೆಲ್ಲ ನಮಸ್ಕಾರ ಮಾಡು. ರೇಣುಕಾ ಹೇಳಿದಾಗ ಹುಡುಗನ ತಂದೆ ತಾಯಿಗೆ ನಮಸ್ಕಾರ ಮಾಡಿದಳು. ಸ್ವಾತಿ ಕತ್ತೆತ್ತಿ ಹುಡುಗನ ಕಡೆ ನೋಡಿದಳು. ನವಮನ್ಮಥನಂತಿದ್ದ ಹುಡುಗನನ್ನು ನೋಡಿ ಅಚ್ಚರಿಗೊಂಡಳು. ನೀಲಿ ಕಂಗಳ ದೃಢಕಾಯನಿಗೆ ಟ್ರಿಮ್ ಮಾಡಿದ್ದ ಮೀಸೆ ಹಾಗೂ ಗಡ್ಡ ಚಂದವಾಗಿ ಒಪ್ಪಿತ್ತು. ಮೂಗಿನ ಮೇಲಿದ್ದ ಕನ್ನಡಕ ಕೂಡ ಅವನ ಅಂದವನ್ನು ಹೆಚ್ಚಿಸಿತ್ತು. ಬಣ್ಣ ತುಸು ಕಡಿಮೆಯಾದರೂ ಅದೊಂದು ಕೊರತೆ ಎಂದು ಎನ್ನಿಸುವಂತಿರಲಿಲ್ಲ. ಹುಡುಗನನ್ನು ನೋಡಿದ ದೇವಿಕಾರಿಗೆ ಈಡು ಜೋಡು ಚೆನ್ನಾಗಿದೆ ಅನ್ನಿಸಿದರೆ, ಸ್ವಾತಿಗೆ ಹುಡುಗನ ರೂಪಕ್ಕೆ ತಾನು ಹೊಂದದೇ ಇರುವುದರಿಂದ ಈ ಸಂಬಂಧ ಆಗುವುದಿಲ್ಲ ಎಂಬ ನಿರಾಳ ಭಾವ ಮೂಡಿತು. ಸ್ವಾತಿ, ಹುಡುಗನ್ ಸರಿಯಾಗಿ ನೋಡ್ಕೊಂಡ್ಬಿಡಮ್ಮ. ಪ್ರಜ್ವಲ್, ನೀನು ಕೂಡ ಎಂದ ಸುಂದರ್ ದೊಡ್ಡವರ ಪರಿಚಯ ಕೂಡ ಮಾಡಿಸಿದರು. ಹುಡುಗನ ತಂದೆ ಪರಮೇಶ್ವರ್, ಹೆಂಡತಿ ದಾಕ್ಷಾಯಿಣಿಯ ಕೈಗೊಂಬೆ ಎನಿಸಿತು ದೇವಿಕಾ ರೇಣುಕಾರಿಗೆ. ಹೆಂಡತಿ ಹೇಳಿದ್ದಕ್ಕೆಲ್ಲ ಹೂಗುಟ್ಟುತ್ತಾ ಕುಳಿತವರನ್ನು ಯಾರೂ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಹುಡುಗಿ ನಮಗೊಪ್ಪಿಗೆ. ಈ ಮಾತು ಕೇಳಿ ಅಚ್ಚರಿಯಿಂದ ಹುಡುಗನ ಕಡೆ ನೋಡಿದಳು ಸ್ವಾತಿ. ಅಂದಾಚಂದದಲ್ಲಿ ಹುಡುಗನ ಅರ್ಧ ಭಾಗ ಕೂಡ ಇಲ್ಲದ ತನ್ನನ್ನು ಯಾವ ತಕರಾರು ಇಲ್ಲದೆ ಒಪ್ಪಿದ್ದು ಅವಳಿಗೆ ಅತೀ ಆಶ್ಚರ್ಯ ಉಂಟು ಮಾಡಿತ್ತು. ದೇವಿಕಾರಿಗೆ ಕೂಡ ಆ ಮಾತು ಕೇಳಿ ಹಿಡಿಸಲಾರದಷ್ಟು ಸಂತಸ. ಅವರ ಸಂತೋಷ ಅವರ ಕಣ್ಣುಗಳಲ್ಲಿ ಆನಂದ ಭಾಷ್ಪವಾಗಿ ಹೊರಬಂದಿತ್ತು. ಅಣ್ಣ ಅತ್ತಿಗೆ ಕಡೆ ಖುಷಿಯಿಂದ ನೋಡಿದರು. ಅವರ ಮೊಗದಲ್ಲಿ ಕೂಡ ಸಂತಸ ಕಂಡು ನಿರಾಳರಾದರು. ನಮಗೂ ಕೂಡ ಈ ಸಂಬಂಧ ಒಪ್ಪಿಗೆ, ದೇವಿಕಾರ ಸನ್ನೆಯನ್ನು ಅರಿತು ಹೇಳಿದ ಅವಿನಾಶ. ಸ್ವಾತಿ ಮಾವನ ಮಾತನ್ನು ಕೇಳಿ ದಿಗಿಲುಗೊಂಡಳು.
ಹೇಗೂ ಗಂಡಿನವರು ತನ್ನನ್ನು ಒಪ್ಪುವುದಿಲ್ಲ ಎಂಬ ನಂಬಿಕೆಯೊಂದಿಗೆ ನಿರಾಳವಾಗಿ ಇದ್ದವಳು ಈಗ ಅವರ ಒಪ್ಪಿಗೆ ಮತ್ತದಕ್ಕೆ ತನ್ನವರ ಉತ್ತರ ಕೇಳಿ ಚಿಂತೆಗೆ ಬಿದ್ದಳು. ಒಂದ್ ನಿಮಿಷ, ನಿಮಗೆ ನಮ್ಮ ಎಲ್ಲ ಕಂಡೀಷನ್ಸ್ ಗೊತ್ತಿದೆ ತಾನೇ? ಹುಡುಗನ ತಾಯಿ ಗತ್ತಿನಿಂದ ಕೇಳಿದರು. ದೇವಿಕಾ ಮದುವೆ ಬ್ರೋಕರ್ ಕಡೆ ನೋಡಿ ಏನು ಎಂಬಂತೆ ಕೇಳಿದರು. ಮೊನ್ನೆನೆ ಹೇಳಿದ್ನಲ್ಲ ತಾಯಿ, ಇವರಿಗೆ ಹುಡುಗಿ ರೂಪಕ್ಕಿಂತ ಅವ್ರ ಬೇಡಿಕೆಗಳು ಈಡೇರೋದೇ ಮುಖ್ಯ ಅಂತ ಎಂದು ರಾಗ ಹೇಳಿದರು. ಹಾ, ನೀವು ಹೇಳಿದ ಹಾಗೆ ಆಗ್ಲಿ ಎಂದ ದೇವಿಕಾರ ಕಡೆ ನೋಡಿ ಪ್ರಸನ್ನವಾಗಿ ನಕ್ಕರು ವರನ ತಾಯಿ. ನಿಮಗೆ ನಮ್ಮ ಎಲ್ಲ ಕಂಡೀಷನ್ಸ್ ಒಪ್ಪಿಗೆ ಅಂತ ಆಗ್ಬಿಟ್ರೆ ಆದಷ್ಟು ಬೇಗ ಮದುವೆ ಮಾಡೇ ಬಿಡೋಣ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಎಂದವರು ಗಂಡನ ಜೊತೆ ಮಾತಾಡಿ, ನಿಮಗೆ ಓಕೆ ಅನ್ನೋದಾದ್ರೆ ಇವತ್ತು ಸಂಜೆಗೇನೆ ಎಂಗೇಜ್ಮೆಂಟ್ ಶಾಸ್ತ್ರ ಮುಗಿದು ಬಿಡ್ಲಿ ಎಂದರು. ಇವತ್ತೇನಾ? ದೇವಿಕಾ ಸಂತಸದಿಂದ ಉದ್ಗಾರ ತೆಗೆದರೆ ಸ್ವಾತಿ ಭಯದಿಂದ ಉದ್ಗಾರ ತೆಗೆದಳು. ಹಾ, ಶುಭಸ್ಯ ಶೀಘ್ರಂ. ಸುಮ್ಮನೆ ಯಾಕೆ ಕಾಯೋದು? ಈಗಿನ್ನು 11 ಗಂಟೆ, ಸಂಜೆ 6 ಗಂಟೆಗೆ ಒಳ್ಳೆ ಮುಹೂರ್ತ ಇದೆ. ಇವತ್ತೇ ಕೆಲಸ ಮುಗಿಸ್ಬಿಡೋಣ. ನಾವೀಗ ಹೊರಡ್ತೀವಿ, ಸಂಜೆ ಹೊತ್ತಿಗೆ ಬರ್ತೀವಿ ಎಂದರು. ದೇವಿಕಾ ಗಾಬರಿಯಿಂದ, ಅಯ್ಯೋ, ಆದರೆ ಇಷ್ಟು ಬೇಗ ಎಲ್ಲ ಹೇಗೆ ಅರೇಂಜ್ ಆಗುತ್ತೆ ಎಂದಾಗ, ಅದೆಲ್ಲ ಏನು ದೊಡ್ಡ ವಿಷಯ, ಈಗೆಲ್ಲ ಅದಕ್ಕೆ ಅಂತಾನೆ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳಿರುತ್ತೆ. ಟೈಮ್ ಕಡಿಮೆ ಇರೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ಆಗ್ಬೋದು. ನನಗೆ ಗೊತ್ತಿರೋರು ಇದ್ದಾರೆ, ಅವ್ರ ಫೋನ್ ನಂಬರ್ ಕಳಿಸ್ತೀನಿ, ಅವ್ರ ಜೊತೆ ಮಾತಾಡಿ ಮುಗಿಸ್ಬಿಡಿ ಅಷ್ಟೇ ಎಂದರು. ದೇವಿಕಾ ನಸು ನಗುತ್ತಲೇ ಆದೀತು ಎಂದು ತಲೆ ಆಡಿಸಿದರು. ಸರಿ, ಹಾಗಿದ್ರೆ ನಾವು ಹೊರಡ್ತೀವಿ ಎಂದವರೇ ಸುಂದರ್ 1 ನಿಮಿಷ ಬನ್ನಿ ಎಂದು ಕರೆದರು. ಅವರ ಹಿಂದೆ ಹೋದ ಸುಂದರ್ ಹಿಂದೆ ಬರುವಾಗ ಒಂದು ಪಟ್ಟೆ ಹಿಡಿದು ಬಂದಿದ್ದರು. ಅಣ್ಣ, ಎಷ್ಟು ಒಳ್ಳೆ ಜನ ಎಂದು ದೇವಿಕಾ ಹೇಳುತ್ತಾ ಇರುವಾಗಲೇ ಸುಂದರ್ ಒಳಗೆ ಬಂದರು. ಅವಿನಾಶ್ ಅವರನ್ನು ನೋಡಿ ಸರ್, ಎಂಗೇಜ್ಮೆಂಟ್ಗೆ ಅವ್ರ ಕಡೆಯಿಂದ 50 ಜನ ಬರ್ತಾರಂತೆ ಎಂದ. 50 ಜನನಾ? ಅಯ್ಯೋ, ಅಷ್ಟೊಂದು ಜನಕ್ಕೆ ಜಾಗ ಎಲ್ಲಿ ಸಾಕಾಗುತ್ತೆ? ನಮ್ಮನೆ ಚಿಕ್ಕದು, ಗಾಬರಿಯಿಂದ ಹೇಳಿದಳು ದೇವಿಕಾ. ಅರೆ ಮೇಡಮ್, ಎಂಗೇಜ್ಮೆಂಟ್ನ ಎಲ್ಲಾದ್ರೂ ಮನೇಲಿ ಮಾಡೋಕ್ಕಾಗುತ್ತಾ? ಯಾವುದಾದ್ರೂ ಹೋಟೆಲ್ನಲ್ಲಿ ಎನ್ನುತ್ತಿರುವರ ಮಾತು ತಡೆದ ದೇವಿಕಾ, ಅಯ್ಯೋ, ಅದೆಲ್ಲ ಇಷ್ಟು ಬೇಗ ಹೇಗಾಗುತ್ತೆ? ಜಾಗ ನೋಡೋದು ಬೇಡವಾ? ಅಷ್ಟು ಜನಕ್ಕೆ ಊಟ ತಿಂಡಿ ವ್ಯವಸ್ಥೆ ಹೇಗೆ? ನಾನೆಲ್ಲೋ ಸಣ್ಣದಾಗಿ ಮನೆಯಲ್ಲೇ ಶಾಸ್ತ್ರ ಮಾಡಿ ಮುಗಿಸೋದು ಅನ್ಕೊಂಡೆ ಎಂದು ಹೇಳುವಷ್ಟರಲ್ಲಿ ಅವಿನಾಶ್ ನಂಬರಿಗೆ ಫೋನ್ ಬಂದಿತ್ತು. ಹಲೋ ಸರ್, ನಾವು ಸಪ್ತಪದಿ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯಿಂದ ಮಾತಾಡ್ತಾ ಇದ್ದೀವಿ. ದಾಕ್ಷಾಯಿಣಿ ಮೇಡಮ್ ಅವ್ರು ಹೇಳಿದ್ರು, ಟೈಮ್ ಕಡಿಮೆ ಇರೋದ್ರಿಂದ ನಾವು ಅಲ್ಲಿಗೆ ಡೈರೆಕ್ಟಾಗಿ ಬಂದು ಮಾತಾಡಿ ಸೆಟ್ಲ್ ಮಾಡೋಕ್ಕಾಗೋದಿಲ್ಲ. ನಾವು ನಿಮ್ಮ ಫೋನಿಗೆ ಎಂಗೇಜ್ಮೆಂಟ್ ಮಾಡೋ ಜಾಗ ಮತ್ತು ಅದ್ರ ಡೆಕೋರೇಷನ್ನು ಎರಡರದ್ದು ಫೋಟೋ ಕಳಿಸ್ತೀವಿ. ಟೈಮ್ ಕಡಿಮೆ ಇರೋದ್ರಿಂದ ನಿಮಗೆ 3 ಆಪ್ಷನ್ ಸಿಗುತ್ತೆ. ಹಾಗೆ ಫುಡ್ ಮೆನು ಕೂಡ ಕಳಿಸಿದ್ದೀನಿ, ನೀವು ಸೆಲೆಕ್ಟ್ ಮಾಡಿಬಿಡಿ, ಮತ್ತೆ ಕಾಲ್ ಮಾಡ್ತೀನಿ ಎಂದು ಹೇಳಿ ಅವಿನಾಶನಿಗೆ ಬೇರೆ ಮಾತನಾಡಲು ಅವಕಾಶವೇ ನೀಡದಂತೆ ಫೋನ್ ಇಟ್ಟುಬಿಟ್ಟರು. ಅವಿನಾಶ್ ಅವರು ಕಳಿಸಿದ ಫೋಟೋ ಮತ್ತದರ ವೆಚ್ಚ ನೋಡಿ ಗಾಬರಿಯಾದ. ದೇವಿ, ಒಟ್ಟು 50 ಜನಕ್ಕೆ ಊಟ, ಹಾಲ್ ಡೆಕೋರೇಷನ್ನು, ಇಷ್ಟಕ್ಕೆ 8 ಲಕ್ಷದ ಎಸ್ಟಿಮೇಟ್ ಕಳಿಸಿದ್ದಾರೆ ಕಣೆ ಎಂದ. ದೇವಿಕಾರ ಎದೆ ಧಸಕ್ಕೆಂದಿತು. ಅಷ್ಟರಲ್ಲೇ ಅವಿನಾಶ್ ಅವರ ಮೊಬೈಲ್ಗೆ ಒಂದು ಫೋಟೋ ಮತ್ತು ಒಂದು ವಾಯ್ಸ್ ಮೆಸೇಜ್ ಕೂಡ ಬಂದಿತ್ತು. ದೇವಿಕಾ ಅವರೇ, ನಾವು ಹುಡುಗಿ ಉಂಗುರ ತರೋದಕ್ಕೆ, ನೀವು ಹುಡುಗನ ಉಂಗುರ ತರೋದಕ್ಕೆ ಟೈಮ್ ಆಗೋದಿಲ್ಲ. ಸೊ ನಮ್ಮದು ನಾವು ತರ್ತೀವಿ, ನಿಮ್ಮದು ನೀವು ತನ್ನಿ, ಬಿಲ್ ಕಳಿಸ್ತೀನಿ ಎಂದಿದ್ದರು. ಅವರು ಹುಡುಗನಿಗೆ ಸೆಲೆಕ್ಟ್ ಮಾಡಿದ್ದ ಶೇರ್ವಾನಿ ಮತ್ತೆ ಉಂಗುರದ ಬಿಲ್ 3 ಲಕ್ಷವಾಗಿತ್ತು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ನೀವು ಮೊದಲ ಬಾರಿಗೆ ಈ ಚಾನೆಲ್ಗೆ ಭೇಟಿ ಕೊಟ್ಟೋರಾದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ. ಧನ್ಯವಾದಗಳು.